ನಮ್ ಜೀವನದಲ್ಲಿ ನಂಬಿಕೆ ಎಷ್ಟು ಮುಖ್ಯ ಆಗುತ್ತೋ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಒಂದಿನ ನದಿಲಿ ಪ್ರವಾಹ ತುಂಬಾ ಜಾಸ್ತಿ ಆಗತ್ತೆ. ಆ ನದಿ ಅಕ್ಕಪಕ್ಕದಲ್ಲಿ ಇದ್ದಿದ್ದ ಜನಗಳೆಲ್ಲ ಆ ಪ್ರವಾಹಕ್ಕೆ ಹೆದ್ರಿ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಅಲ್ಲೇ ಇದ್ದೊಬ್ಬ ಅಜ್ಜಿ ಮಾತ್ರ ಎಲ್ಲೂ ಹೋಗಲ್ಲ. ನೀವೆಲ್ಲ ಹೋಗಿ, ನಾನು ಇಲ್ಲೇ ಇರ್ತೀನಿ, ನನ್ನ ದೇವ್ರು ಕಾಪಾಡ್ತಾನೆ, ನನಗ್ ನಂಬಿಕೆ ಇದೆ, ನೀವೆಲ್ಲ ಹೋಗಿ ಅಂತ ಹೇಳಿ ಆ ಅಜ್ಜಿ ಅಲ್ಲೇ ಉಳ್ಕೋತಾರೆ. ಪ್ರವಾಹ ತುಂಬಾ ಜಾಸ್ತಿಯಾಗಿ ನೀರೆಲ್ಲ ಅಜ್ಜಿ ಮನೆ ಒಳಗಡೆ ಹೋಗಕ್ ಶುರು ಆಗತ್ತೆ. ಆ ಸಮಯದಲ್ಲಿ ರಕ್ಷಣಾ ಸಿಬ್ಬಂದಿಗಳು ಬಂದು ಆ ಅಜ್ಜಿನ ರಕ್ಷಣೆ ಮಾಡಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಅಜ್ಜಿ ಬರೋದೇ ಇಲ್ಲ. ಇಲ್ಲ, ನೀವೆಲ್ಲ ಹೋಗಿ, ನನಗ್ ದೇವ್ರ ಮೇಲೆ ನಂಬಿಕೆ ಇದೆ, ಅವ್ನ್ ಬಂದ್ ನನ್ ಕಾಪಾಡ್ತಾನೆ, ನೀವೆಲ್ಲ ಹೋಗಿ ಅಂತ ಹೇಳಿ ಅಲ್ಲೇ ಉಳ್ಕೋತಾರೆ. ನೀರು ಮತ್ತೆ ಜಾಸ್ತಿ ಆಗುತ್ತೆ, ಮನೆ ಎಲ್ಲ ಫುಲ್ ತುಂಬ್ಕೊಳ್ಳುತ್ತೆ. ಅಜ್ಜಿ ಆಗ ಮಾಡಿ ಮೇಲೆ ಹೋಗ್ತಾರೆ. ಈಗ ದೋಣಿ ಒಂದ್ ಬಂದು ಮತ್ತೆ ಕರೀತಾನೆ, ಬನ್ನಿ ಹೋಗೋಣ ಅಂತ. ಆದ್ರೆ ಅಜ್ಜಿ ಬರೋದೇ ಇಲ್ಲ. ಇಲ್ಲ, ನೀನ್ ಹೋಗು, ಆ ದೇವ್ರ ಮೇಲೆ ನನಗ್ ನಂಬಿಕೆ ಇದೆ, ಅವ್ನ್ ನನ್ ಕಾಪಾಡ್ತಾನೆ, ನಾನ್ ಬರಲ್ಲ, ನೀನ್ ಹೋಗು ಅಂತ ಆ ದೋಣಿಯನ್ನು ಕಳಿಸ್ಬಿಡ್ತಾರೆ. ಇದಾದ ಸ್ವಲ್ಪ ಸಮಯಕ್ಕೆ ನೀರೆಲ್ಲ ಫುಲ್ ತುಂಬಿಕೊಂಡು ಮನೆ ಎಲ್ಲ ಮುಳುಗೋಗುತ್ತೆ. ಇನ್ನೇನೋ ಅಜ್ಜಿ ಮುಳುಗೋ ಅಂಚಲ್ಲಿರ್ತಾರೆ, ಅವಾಗ ಒಂದ್ ಹೆಲಿಕಾಪ್ಟರ್ ಬರುತ್ತೆ. ಬೇಗ ಈ ಹಗ್ಗ ಹಿಡ್ಕೋ, ಇಲ್ಲ ಅಂದ್ರೆ ನೀನ್ ಸತ್ತೋಗ್ತೀಯಾ ಅಂತ ಪೈಲಟ್ ಕೂಗ್ ಹೇಳಿದ್ರು ಅಜ್ಜಿ ಹಠ ಬಿಡೋದೇ ಇಲ್ಲ. ಕೊನೆಗೂ ಹಗ್ಗ ಹಿಡ್ಕೊಳ್ಳೋದೇ ಇಲ್ಲ. ಆ ಅಜ್ಜಿ ಅದೇ ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ. ಸತ್ತೋದ್ಮೇಲೆ ಪರಲೋಕಕ್ಕೆ ಹೋಗೋ ಸಮಯದಲ್ಲಿ ದೇವ್ರ ಹತ್ರ ಕೇಳ್ತಾರೆ, ದೇವ್ರೆ, ನೀನ್ ನನಗ್ ಮಾಡಿದ್ ಮೋಸ ಅಲ್ವಾ? ನೀನ್ ಬರ್ತೀಯ ಅಂತ ನನ್ನ ಎಷ್ಟ್ ನಂಬಿಕೆ ಇಟ್ಕೊಂಡಿದ್ದೆ, ನಿನ್ಗೋಸ್ಕರನೇ ಕಾಯ್ತಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ನೀನ್ ಮಾಡಿದ್ ನನ್ಗೆ ನಂಬಿಕೆ ದ್ರೋಹ ಅಲ್ವಾ, ಮೋಸ ಅಲ್ವಾ ಅಂತ ದೇವ್ರಿಗೆ ಅಜ್ಜಿ ಕೇಳ್ತಾರೆ. ಅದಕ್ಕೆ ದೇವ್ರು, ನಾನೆಲ್ಲಿ ನಿನಗ್ ನಂಬಿಕೆ ದ್ರೋಹ ಮಾಡ್ದೆ? ನಿನ್ನನ್ನು ಉಳ್ಸೋಕೆ ಅಂತ ರಕ್ಷಣಾ ಪಡೆಗಳನ್ನ ಕಳಿಸ್ದೆ, ದೋಣಿನ ಕಳಿಸ್ದೆ, ಕೊನೆಗೆ ಹೆಲಿಕಾಪ್ಟರ್ನು ಕಳಿಸ್ದೆ. ಪ್ರಯತ್ನ ನನ್ ಕಡೆಯಿಂದ ಮಾತ್ರ ಇತ್ತು, ನಿನ್ ಕಡೆಯಿಂದ ಇರ್ಲಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಅಜ್ಜಿಗೆ ಅರಿವಾಗುತ್ತೆ, ಕಷ್ಟದ ಸಮಯದಲ್ಲಿ ದೇವರೇ ಬರ್ಬೇಕಾಗಿಲ್ಲ, ದೇವ್ರ ರೂಪದಲ್ಲಿ ಯಾರಾದ್ರೂ ಬರ್ತಾರೆ, ಆದ್ರೆ ಪ್ರಯತ್ನ ನಮ್ ಕಡೆಯಿಂದ ಇರ್ಬೇಕು ಅಂತ. ನಾವು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ನಂಬ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೋ, ನಾವು ಅಂದ್ಕೊಂಡಿದ್ಕೆ ಪ್ರಯತ್ನ ಪಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮವ.